ಫ್ರೆಂಡ್ಸ್, ಇದು ಟೂರ್ನಮೆಂಟ್ಗೆ ಹಾರಿದ್ದು ತಾರಾ ಗಂಡು. ಇದೇ ವರ್ಷ 2026 ಟೂರ್ನಮೆಂಟ್ಗೆ ಹಾರಿರೋ ಹಕ್ಕಿ 6:30 ಗಂಟೆ ಟೂರ್ನಮೆಂಟ್ಗೆ ಹಾರಿತು. ಆದರೆ ಟೂರ್ನಮೆಂಟಲ್ಲಿ ನೋಬಾಲ್ ಆಯಿತು. ನೋಬಾಲ್ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋರಿಗೆ ನೋಬಾಲ್ ಅಂದರೆ ಏನಂದರೆ ಹಕ್ಕಿ ಆಡಿ ಬಾಜಿ ಮಾಡಿಲ್ಲ ಅಂತ. ಟೂರ್ನಮೆಂಟ್ಗೆ ನೋಬಾಲ್ ಆಯಿತು. ಏನಕ್ಕೆ ನೋಬಾಲ್ ಆಯಿತು ಅಂದರೆ ಈ ಅಕ್ಕಿ ಇನ್ನೂ ಫುಲ್ಲು ಗಟ್ಟಿ ಬಾಜಿ ಮಾಡಿರಲಿಲ್ಲ. ಆದರೆ ನಮ್ಮ ಫ್ರೆಂಡು ತಾರಾ ಬಿಡಲೇಬೇಕು ಟೂರ್ನಮೆಂಟ್ಗೆ ಅಂದ್ಬಿಟ್ಟು ರಿಸ್ಕ್ ಎತ್ಕೊಂಡ್ಬಿಡೋಣ, ಹಕ್ಕಿ ಬಾಜಿ ಮಾಡಿದ್ರೆ ಸಾಕು, ಒಂದು ಬಾಜಿ ಮಾಡಿದ್ರೂ ಸಾಕು ಅಂದ್ಬಿಟ್ಟು ಬಿಟ್ಟರು. ಆದರೆ ಏನಂದರೆ ಇದು ಟೂರ್ನಮೆಂಟಲ್ಲಿ ಬಾಜಿ ಮಾಡಿಲ್ಲ. ಇದು ಒಂದು ಉರುಳಾಕಿದ್ರೂ ಸಾಕಾಗಿರೋದು. ಹಕ್ಕಿ ಏನಂದರೆ ಕಂಬರ್ ಮಾಡ್ತಾಯಿದೆ, ಇನ್ನೂ ಬಾಜಿಗೆ ಬಂದಿಲ್ಲ. ಕಂಬರ್ ಮಾಡ್ಕೊಂಡೇ 6:30 ಗಂಟೆ ಟೂರ್ನಮೆಂಟಿಗೆ ಹಾರಿರೋದು ಹಕ್ಕಿ. ಸೀಲು ಇದೆ, ಬಾಲದಲ್ಲಿ ಸೀಲು ತೋರಿಸ್ತೀನಿ, ಅದು ನನಗೆ ಡಿಟೇಲಾಗಿ ತೋರಿಸ್ತೀನಿ. ಇನ್ನು 1 ದಸ್ತದ್ದು ತಾರಾ ಗಂಡಿದು. ಕರೆಕ್ಟಾಗಿ ಇನ್ನು ಬಾಜಿ ಇದಕ್ಕೆ ಹತ್ಬಿಟ್ರೆ ಟೈಮಿಂಗ್ ಇನ್ನೂ ಲಾಂಗ್ ಆಗಿಬಿಡುತ್ತೆ. ರೆಕ್ಕೆ ಏನು ಹೊಡೆದಿಲ್ಲ, ನಾವು ರೆಕ್ಕೆ ಜೊತೆನೇ ಕೊಡ್ತೀವಿ. ಯಾರೇ ಇಸ್ಕೊಂಡ್ರೂ ಟೂರ್ನಮೆಂಟಿಗೆ ಬಿಡ್ಕೊಳ್ಳಿ, ಆದರೆ ಬಾಜಿ ಹತ್ತ ಮೇಲೆ ಬಿಡಿ. ಯಾಕಂದರೆ ಒಂದೊಂದು ಸತಿ ಇದು ಉಡಾನಲ್ಲಿ ಉರುಳಾಕ್ಬಿಡುತ್ತೆ, 1-2 ಉರುಳಾಕ್ಬಿಡುತ್ತೆ. ಗಟ್ಟಿ ಬಾಜಿ ಬರೋ ತನಕ ಟೂರ್ನಮೆಂಟಿಗೆ ಬಿಡೋಕೆ ಹೋಗ್ಬಿಡಿ. ಉರುಳಾಕ್ತು ಅಂದ್ಬಿಟ್ಟು ನೀವೇನಾರು ಬಿಟ್ಟರೆ ಟೂರ್ನಮೆಂಟ್ಗೆ ಅವತ್ತು ಉರುಳಾಕಿದ್ರೆ ಪರವಾಗಿಲ್ಲ, ಟೂರ್ನಮೆಂಟ್ ದಿನ ಉರುಳಾಕಿಲ್ಲ ಅಂದರೆ ನೋಬಾಲ್ ಆಗುತ್ತೆ. ಯಾಕಂದರೆ ನಮ್ಮ ಫ್ರೆಂಡು ಮಾಡಿದ ಅದೇ ತಪ್ಪೆ. ಹಕ್ಕಿ ಮನೆ ಮೇಲೆ ಬಂದು ಉರುಳಾಕೋದು ಅಂದ್ಬಿಟ್ಟು ಟೂರ್ನಮೆಂಟಿಗೆ ಬಿಟ್ಟರು. ಟೂರ್ನಮೆಂಟ್ ದಿನ ಉರುಳು ಹಾಕಿಲ್ಲ, ಬಾಜಿನೂ ಮಾಡಿಲ್ಲ, ಬರೀ ಕಂಬಾರ್ ಮಾಡಿಕೊಂಡೆ ಅಕ್ಕಿ 6:30 ಗಂಟೆ ಆಡ್ತು. ಬಾಜಿ ಮಾಡಿದಿರೆ ಇನ್ನು ಲಾಂಗ್ ಆಗಿರೋದು. ಬಾಜಿ ಏನಿಲ್ಲ, ಒಂದು 15-20 ದಿನ ಕರೆಕ್ಟಾಗಿ ಓಡಿಸ್ಕೊಂಬಂದರೆ ಬಾಜಿ ಗಟ್ಟಿ ಬಾಜಿ ಬಂದ್ಬಿಡತ್ತೆ. ಗಟ್ಟಿ ಬಾಜಿ ಬಂದಮೇಲೆ ಟೂರ್ನಮೆಂಟಿಗೆ ಬಿಡ್ಕೊಳ್ಳಿ. ಟೈಮಿಂಗು ಒಳ್ಳೆ ಟೈಮಿಂಗ್ ಬರುತ್ತೆ. ಆಲ್ರೆಡಿ 6:30 ಗಂಟೆ ಹಾರಿ ನೋಬಾಲ್ ಆಗಿರೋ ಪಾರೋಳ ಇದು. ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. 1 ದಸ್ತದ್ದು ತಾರಾ ಅಲ್ಲಿ ಗಂಡು. ಲೈಟಾಗೆ ಅನಾರಿ ಲೈನ್ ಮೇಲೆ ಬರುತ್ತಿದ್ದು. ಯಾಕಂದರೆ ನಮ್ಮ ಅಕ್ಕಿಗೂ ನಮ್ಮ ಫ್ರೆಂಡ್ ಅಕ್ಕಿಗೂ ಮರಿ ಮಾಡಿಸಿರೋ ಹಕ್ಕಿ ಇದು. ಯಾಕಂದರೆ ನಮ್ಮ ಅಕ್ಕಿಗಳು ಇನ್ನೂ ಲೆಂತ್ ಬರುತ್ತೆ. ಅವ್ರ ಲೈನ್ಗೂ ನಮ್ಮ ಲೈನ್ಗೂ ಟಚ್ ಮಾಡಿಸಿರೋದಕ್ಕೆ ಲೆಂತು ಮೀಡಿಯಮ್ ಲೆಂತ್ ಬಂದಿರೋದು. ಹಕ್ಕಿ ಆಟ ಚೆನ್ನಾಗಿತ್ತು. 6:30 ಗಂಟೆ ಹಾರಿರೋ ಗಂಡನೇ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾರಾ ಗಂಡನ್ನ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ರೆಕ್ಕೆ ಜೊತೆನೇ ಕೊಡ್ತೀನಿ. ಬಾಜಿ ಹತ್ತ ಮೇಲೆ ಟೂರ್ನಮೆಂಟಿಗೆ ಕಟ್ಕೊಳ್ಳಿ. ಬಾಜಿ ಹತ್ತೋ ತನಕ ಕಟ್ಟಕ್ಕೆ ಹೋಗ್ಬೇಡಿ. ಫುಲ್ಲು ಗಟ್ಟಿ ಬಾಜಿ ಹತ್ತೋ ತನಕ ಹಕ್ಕಿನ ಡೈಲಿ ಉಡಾನ್ ಮಾಡ್ಕೊಂಬನ್ನಿ. ಗಟ್ಟಿ ಬಾಜಿ ಹತ್ತ ಮೇಲೆ ಹಕ್ಕಿನ ಟೂರ್ನಮೆಂಟಿಗೆ ಕಟ್ಕೊಳ್ಳಿ. ಪಲ್ಲಾನು ಅಷ್ಟೇ, ಹೋದರೆ ಒಂದು 25-30 ನಿಮಿಷ ಪಲ್ಲ ಹೋಗುತ್ತೆ. ಚಡಿ ಶೇಪು, ಟೈಪ್ ಕುತ್ತಿಗೆ, ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು. ಸಖತ್ತಾಗಿರುತ್ತೆ. ನೋಡ್ಬೋದು ಇಲ್ಲಿ ಸ್ಟ್ಯಾಂಡಿಂಗ್ ಸ್ಟೈಲು, ಫುಲ್ಲು ಟೈಪ್ ಕುತ್ತಿಗೆ. ಇನ್ನೂ ಅಕ್ಕಿ ದೊಡ್ಡ ಅಕ್ಕಿ ಹಾಕ್ತಾರಂಗೆ ಇನ್ನೂ ಚೇಂಜಸ್ ಬರುತ್ತೆ. ಇನ್ನು 1 ದಸ್ತದ ಅಕ್ಕಿ ಇದು. ಇನ್ನು ತುಂಬ ಚೇಂಜಸ್ ಬರುತ್ತೆ. ಅಗ್ಲ ಪಕಾಟ, 2 ಪಕಾಟ ನೋಡ್ಬೋದು. ಆಚೆ ಪಕಾಟ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲೆಲ್ಲ ನೋಡ್ಬೋದು, ಸಕ್ಕತ್ತಾಗಿದೆ. ಕಣ್ಣಿನ ಕ್ವಾಲಿಟೀಸು ಡೀಟೇಲೆಲ್ಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಹಕ್ಕಿ ನೋಡ್ಬೋದು, ಫುಲ್ಲು ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಬಾಲ ನೋಡ್ಬೋದು, ಚಡಿ ಬಾಲ ಎತ್ತಿಟ್ಕೊಳ್ಳುತ್ತೆ. ನೋಡ್ಬೋದು, ಚಡಿ ಬಾಲ ಎತ್ಕೊಳ್ಳುತ್ತೆ. ಚುಪ್ತಿರಿ ಉದ್ದಾತಿರಿ 9ನೇ ತಿರಿ ನೋಡ್ಬೋದು. ಉದ್ರಿ ಇಲ್ಲಿ ಬರ್ತಾ ಇದೆ. ಚುಪ್ತಿರಿ ಉದ್ದಾತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿದೆ. ಸರಕ್ನಿ ಚೆನ್ನಾಗಿದೆ, ಗೇಟ್ಲಿ ಚೆನ್ನಾಗಿದೆ. ಏನಂದರೆ ಇನ್ನೂ ಬಾಜಿ ಹತ್ತಿಲ್ಲ ಅಷ್ಟೇ. ಬಾಜಿ ಹತ್ಬಿಟ್ಟಿದ್ರೆ ಹಕ್ಕಿ ಒಳ್ಳೆ ಟೈಮ್ ಆಡಿರೋದು. 1 ಬಾಜಿ ಮಾಡಿದ್ರೂ ಸಾಕಾಗಿರೋದು. ಹಕ್ಕಿ ಟೂರ್ನಮೆಂಟಲ್ಲಿ 6 ಗಂಟೆ ರೆಕಾರ್ಡ್ ಮಾಡಿರೋದು. ಬಾಲದಲ್ಲಿ ಸೀಲು ನೋಡ್ಬೋದು, ಸೀಲು ಇದೆ ಬಾಲ ಮೇಲೆ ಸೀಲು ಇದೆ. ನೋಡ್ಬೋದು, ಇಲ್ಲಿ ಸೀಲು ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣು ನೋಡ್ಬೋದು, ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ಲು ಡಾರ್ಕ್ ಆಗಿರುತ್ತೆ. ಪುತ್ಲಿಗೂ ಕಾರ್ಬನ್ ಶೇಡ್ ಮಧ್ಯದಲ್ಲಿ ನೋಡ್ಬೋದು. ಒಂದು ಸರ್ಕಲ್ಲು ಗ್ರೇ ಸಿಲ್ವರ್ ಸರ್ಕಲ್ ಇರುತ್ತೆ. ನೋಡ್ಬೋದು, ಇಲ್ಲಿ ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಅನಾರಿ ಬರುತ್ತೆ ಈ ಕಣ್ಣಲ್ಲಿ. ನೋಡ್ಬೋದು, ಇಲ್ಲಿ ಲೈಟಾಗಿ ಅನಾರಿ ಬರುತ್ತೆ. ಅದು ಇನ್ನೂ ವಯಸ್ಸಾಗ್ತಾರಂಗೆ ಹಕ್ಕಿ ಬ್ಲೂ ಶೇಡ್ಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ ಈ ಗಂಡಲ್ಲಿ. ತಾರಾ ಗಂಡು. ರಿಂಗ್ ನಂಬರ್ 5352.